ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೂ ಕೂಡ ಇದೇ ಕ್ವಶನ್ ಪೇಪರನ್ನು ಪ್ರಾಕ್ಟೀಸಿಗೆ ಕೊಟ್ಟಿರ್ಬೋದು ಅಂದ್ಕೊಂಡೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ನಾನು ನೋಡಿದಂಗೆ 99% ಎಲ್ಲ ಕಾಲೇಜುಗಳಲ್ಲಿಯೂ 3 ಕ್ವಶನ್ ಪೇಪರ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಕೆಲವೊಂದು ಕಾಲೇಜುಗಳಲ್ಲಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಇದೇ ಕ್ವಶನ್ ಪೇಪರ್ ತೊಗೊಂಡೋಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸ್ಟಿಕ್ ಮಾಡ್ಬೋದು, ಸಾಧ್ಯತೆ ಬಹಳ ಇರುತ್ತೆ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಕಮ್ ಟು ದ ಟಾಪಿಕ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ 100% ಈ ಒಂದು ನಾನು ನಿನ್ನೆ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ ಕ್ವಶನ್ ಪೇಪರು. ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಟೋಟಲ್ 3 ಕ್ವಶನ್ ಪೇಪರ್ ಇದ್ದಾವೆ ಆಲ್ ಓವರ್ ಕರ್ನಾಟಕ. ಇವೇ 3 ಕ್ವಶನ್ ಪೇಪರು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಯುಟಿಲೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಿಗೆ. ಅದು ಬಹಳ ಒಳ್ಳೆಯದು. ಆದರೆ ತಾವುಗಳು ಎಚ್ಚೆತ್ಕೋಬೇಕು ಏನು ಅಂತ ಹೇಳಿದರೆ, ಈ 3 ಮಾಡೆಲ್ ಕ್ವಶನ್ ಪೇಪರನ್ನು ಯಾವುದೇ ಡೌಟ್ ಇಟ್ಕೊಳ್ದಂಗೆ ತಾವುಗಳು ಕ್ಲಿಯರಾಗಿ ರೆಡಿಯಾಗಿರಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಡೈರೆಕ್ಟಾಗಿ ಕೆಲವೊಂದು ಕಡೆ ಇದೇ ಕ್ವಶನ್ ಪೇಪರನ್ನು ಕೊಟ್ಟು ಕೂಡ ಆ್ಯನ್ಯುವಲ್ ಎಕ್ಸಾಮನ್ನು ನಡೆಸಿದ್ದಾರೆ. ಏನು ತೊಂದರೆ ಇಲ್ಲ, ಅದರಲ್ಲಿ ಯಾವುದು ತಪ್ಪು ಕೂಡ ಇಲ್ಲ. ಆದರೆ ತಾವುಗಳು ಎಲ್ಲೆಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಆಗಿಲ್ವೋ ತಮಗೆ ಒಂದು ಪ್ಲಸ್ ಪಾಯಿಂಟ್ ಇದ್ದಂಗೆ. ಯಾಕಂದರೆ ವಿತ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸಂಪೂರ್ಣವಾಗಿ ತಮಗೆ ಸಿಗ್ತಾ ಇದೆ. ರಿವಿಷನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಹೋಗಿ ಬರಿತಾ ಇರಬೇಕು. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ಇನ್ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ದಿ ಮಿಸ್ಟರ್ ಫಾಕ್ಸ್ ವಾಸ್ ಡ್ಯಾಶ್ ಅಂತ ಇದೆ. ನಾನು ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, FC ಅಂತ ನೆನ್ಪಿಟ್ಕೊಳ್ಳಿ ಅಂತ. F ಅಂದರೆ ಫಾಕ್ಸ್ ಅಂತ, C ಅಂದರೆ ಚೇರ್ಮನ್ ಅಂತ. ಹಾಗಿದ್ದರೆ ಸರಿಯಾದ ಉತ್ತರ ಬಂದು ಡೈರೆಕ್ಟಾಗಿ ನೀವೇ ನನಗೆ ಹೇಳ್ಬೋದಲ್ವಾ, ಆಪ್ಷನ್ C ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ಇನ್ ದ ಪೊಯಮ್ ದಿ ಸ್ಕೂಲ್ ಬಾಯ್ ಡ್ಯಾಶ್ ಸಿಂಗ್ಸ್ ವಿತ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಸ್ಕೂಲ್ ಬಾಯ್ ಪದ್ಯದಲ್ಲಿ ಯಾರು ಹಾಡನ್ನು ಹಾಡ್ತಾ ಇದ್ರು ಅಂತ ಅಂದರೆ, ಹೂ ಸಿಂಗ್ಸ್ ವಿತ್ ದ ಸ್ಕೂಲ್ ಬಾಯ್ ಜೊತೆ ಯಾರು ಅಂದರೆ ಸ್ಕೈಲಾರ್ಕ್ ಅಂತ ಒಂದು ಪಕ್ಷಿ. ಹಾಗಿದ್ರೆ ಆಪ್ಷನ್ A ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ನೋಡಿ, ಸ್ವೀಟ್ ಕಂಪನೀಸ್ ಅಂತ ಏನಾದರೂ ಎಕ್ಸಾಮಲ್ಲಿ ಕೇಳಿಬಿಟ್ರೆ ಈ ಆಪ್ಷನ್ A, ಆಪ್ಷನ್ C, ಆಪ್ಷನ್ D ಇದೆ ಅಲ್ವಾ, 3 ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಎದರಕ್ಕೆ ಸ್ವೀಟ್ ಕಂಪನೀಸ್ ಅಂತ ಭಾಳ ಸಲ 2 ಮಾರ್ಕ್ಸಲ್ಲಿ ಕೇಳ್ತಾ ಇರ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ಬನ್ನಿ ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಮಲಯಾಳಿ ಸಾಧು ಅಂತ ಇದೆ. ಮಲಯಾಳಿ ಸಾಧು ಯಾರು? ಇವರು ಕೃಷ್ಣನಿಗೆ ಕ್ಯೂರ್ ಮಾಡಿದವರು ಕಾಯಿಲೆಗಳನ್ನು. ಹಾಗಿದ್ರೆ 1ಗೆ B ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಚಂದ್ರು ಯಾರು? ಆ ಪ್ಲ್ಯಾಂಟ್ ಪ್ಯಾಥಾಗೋಲಿಸ್ಟ್ ಅಂತ. ಇದು ಕೂಡ ನಾನು ನಿಮಗೆ ಪಾಠ ಮಾಡುವ ಸಮಯದಲ್ಲಿ ಹೇಳಿಕೊಟ್ಟಿದ್ದೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು 2ಗೆ A ಆಗಿರಬೇಕು. ಲಾಸ್ಟ್ ಆಪ್ಷನ್ D ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಇಲ್ಲಿ ಆಗ್ತಾ ಇದೆ. ಯಾವುದು? ಕ್ವಶನ್ ನಂಬರ್ 3ಗೆ. ಕ್ಲಿಯರ್? ಮಾರ ಯಾರಾಗಿರ್ತಾರೆ? ಡಿಡ್ ನಾಟ್ ಹ್ಯಾವ್ ರೈಟ್ ಸೈಡ್ ಟೀತ್ ಅಂತ ಡೈರೆಕ್ಟಾಗಿ ಆನ್ಸರೇ ಇದೆ. ಈಗ ಮಕ್ಕಳೇ, ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಪೇಪರ್ ಆಗಿರ್ಬೋದು, ನಮ್ಮ ಒಂದು ಮೇಲ್ ಐ ಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಕಳಿಸ್ಕೊಟ್ರೆ ಬಹಳ ಖುಷಿಯಾಗುತ್ತೆ ಕಣ್ರಪ್ಪ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 4 ನೋಡೋಣ. 4 ಒಂದು ಸ್ಟೇಟ್ಮೆಂಟ್ ಇದೆ, ರೀಸನ್ ಇದೆ. ದಿ ನರೇಟರ್ ಇನ್ ಓರೋ ಮನುಷ್ಯನ್ ಯೂಸ್ ಟು ವೇಕ್ ಅಪ್ ಅಟ್ 4 PM ಎವ್ರಿ ಡೇ. ಹಿ ವಾಂಟೆಡ್ ಟು ಸೇವ್ ಎಕ್ಸ್ಪೆನ್ಸ್ ಆಫ್ ಟೀ ಆ್ಯಂಡ್ ಮೀಲ್ಸ್ ಅಂತ ಇದೆ. ಕ್ವಶನ್ ನಂಬರ್ 4 ನನ್ನ ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ನೋಡೋದಾದರೆ ಎರಡೂ ಕೂಡ ಸರಿಯಾಗಿದೆ. ಹೌದು, ನರೇಟರ್ ಅವರು ಸಂಜೆ 4 ಗಂಟೆಗೆ ಹೇಳ್ತಾಯಿದ್ರು, ಯಾಕಂದರೆ ಅವ್ರ ಹತ್ರ ದುಡ್ಡು ಇರಲಿಲ್ಲ, ಅವರು ದುಡ್ಡನ್ನು ಸೇವ್ ಮಾಡಬೇಕಾಗಿತ್ತು. ಹಾಗಿದ್ದರೆ ಬೋತ್ ಆರ್ ಟ್ರೂ. ಆಪ್ಷನ್ C ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. 5ನೆಯ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಮನಿ ಮ್ಯಾಡ್ನೆಸ್ ವಿ ಮಸ್ಟ್ ಹ್ಯಾವ್ ಡ್ಯಾಶ್ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ C ಆಗಿ ಇರುತ್ತದೆ. ವಿ ಮಸ್ಟ್ ಹ್ಯಾವ್ ಸಮ್ ಮನಿ, ಸ್ವಲ್ಪ ದುಡ್ಡನ್ನು ಇಟ್ಕೋಬೇಕು ಕಣ್ರಿ ಅಂತ. C ಅಂತ ಇದೆ ಅಲ್ವಾ, ಮನಿ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ದ ರಿವರ್ ವೇದ ಈಸ್ ದ ಪ್ಲೇ ಥಿಂಗ್ ಫಾರ್ ಡ್ಯಾಶ್ ಅಂತ ಇದೆ. ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಇನ್ ದಿ ರಿವರ್ ವೇದ ಈಸ್ ದ ಪ್ಲೇ ಥಿಂಗ್ ಫಾರ್ ಡ್ಯಾಶ್ ಅಂತ ಹೇಳಿದರೆ 6ನೆಯ ಪ್ರಶ್ನೆಗೆ ಅದು ದಿ ಗಾಡೆಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ದಿ ಗಾಡೆಸಸ್ ಅಂತ. ಕ್ವಶನ್ ನಂಬರ್ 7, ಇನ್ ದ ಪೋಯಮ್ ದಿ ಫಾರ್ಮರ್ಸ್ ವೈಫ್ ಹೂ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಟ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಿ ಫಾರ್ಮರ್ಸ್ ವೈಫ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ದಿ ಫಾರ್ಮರ್ಸ್ ವೈಫ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8 ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಿಸ್ಟರ್ ಪ್ಲಮ್ಮರು ಅವನು ಒಬ್ಬ ಜೀತದಾಳು ಆಗಿರ್ತಾನೆ, ಸ್ಲೇವ್, ಅವನು ಮಾಸ್ಟರ್ ಅಲ್ಲ. ಹಾಗಿದ್ದರೆ ಆಪ್ಷನ್ ಎ ಇದೆ ಅಲ್ವಾ, ಅದು ತಪ್ಪು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರನೇ ಆಪ್ಷನ್ A ಆಗಿ ಇರುತ್ತದೆ. ಕ್ಲಿಯರ್? ಕ್ವಶನ್ ನಂಬರ್ 9, ಇನ್ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ವೆರೋನಾ ವೈ ಡಿಡ್ ದ 2 ಬಾಯ್ಸ್ ವೇಟ್ ಫಾರ್ ದಿ ಲಾಸ್ಟ್ ಬಸ್ ಫ್ರಮ್ ಪಡುವಾ ಅಂತ ಇದೆ. ಪಡುವ ಬಸ್ಸಿಗಾಗಿ ಯಾಕೆ ಕಾಯ್ತಾ ಇರ್ತಾರೆ ಇಬ್ಬರು ಮಕ್ಕಳು ಅಂತ ಹೇಳಿದರೆ, ನ್ಯೂಸ್ ಪೇಪರ್ಗಳನ್ನು ಸೆಲ್ ಮಾಡಲಿಕ್ಕೆ. ಹಾಗಿದ್ರೆ ನ್ಯೂಸ್ ಪೇಪರ್ ಅಂತ ಎಲ್ಲಿದೆ ಅಂತ ನೋಡಿ. ಆಪ್ಷನ್ B ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಹಾಗಿದ್ರೆ ಸರ್ ಪೊಲೆಟಾ ಅಂದ್ರೇನು?
ಪೊಲೆಟೆಗೆ ಅಲ್ಲಿ ಅವರು ತಮ್ಮ ಅಕ್ಕನನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ. ಸರ್, ಇದು ವೈಲ್ಡ್ ಸ್ಟ್ರಾಬೆರಿ ಏನು? ವೈಲ್ಡ್ ಸ್ಟ್ರಾಬೆರಿ ಮಾರ್ನಿಂಗ್ ಮುಂಜಾನೆ ಅವರು ಏನಂತೀರ ಅವುಗಳು ಮುಂಜಾನೆ ಅಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಇದನ್ನು ಮಾರ್ತಾ ಇರ್ತಾರೆ. ನೆಕ್ಸ್ಟು ಆಪ್ಷನ್ ಡಿ ಏನು ಸರ್ ಅದು? ದೇ ವೇಟೆಡ್ ಫಾರ್ ದ ಕಸ್ಟಮರ್ ಟು ಶೂ. ಇದು ಅರ್ಲಿ ಮಾರ್ನಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲಿ ಅಂತ ಹೇಳಿದರೆ, ವಾಟ್ ಆರ್ ಆಲ್ ಜಾಬ್ಸ್ ದ ಬಾಯ್ ಡಿಡ್ ಟು ಲಿವ್ ಫಾರ್ ದ ಲೈವ್ಲಿಹುಡ್ ಅಂತ ಇದೆ, ಅದನ್ನು ತಗೊಳ್ಳು ಬರಿಬೋದು. ಕ್ವಶನ್ ನಂಬರ್ 10, ವಾಟ್ ಗೇವ್ ದಿ ಸ್ಪ್ರಿಂಗ್ ಆಫ್ ಎವರ್ ಲಾಸ್ಟಿಂಗ್ ಯೂತ್ ಅಂತ ಇದೆ. 10ನೆಯ ಪ್ರಶ್ನೆಗೆ ದಿ ಬ್ಯೂಟಿ ಆಫ್ ಇಸ್ ಬಿಲವೆಡ್ ಅಂತ. ದ ಬ್ಯೂಟಿ ಆಫ್ ಇಸ್ ಬಿಲವೆಡ್ 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ. ದ ಬ್ಯೂಟಿ ಆಫ್ ಇಸ್ ಬಿಲವೆಡ್ ಮೈ ಡಿಯರ್ ಚಿಲ್ಡ್ರನ್. ಈಗ ಗ್ರಾಮರ್ ಪಾರ್ಟಿಗೆ ಹೋಗೋಣ ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ಅಲ್ವಾ? ಬನ್ನಿ, ನಾವು ಏನು ಓದಲ್ಲ ಇಲ್ಲಿ. ಆರ್ಟಿಕಲ್ಸ್ ಅಂದರೆ ನಮಗೆ ಗೊತ್ತಲ್ವಾ? ಎ ಆ್ಯನ್ ದಿ, ಈ ಮೂರೇ ಆರ್ಟಿಕಲ್ಸ್. ಎ ಎನ್ ಆ್ಯನ್ ದಿ, ಆಯಿತಾ? ದಿ ಅಂತನಾರ ಕರೀರಿ, ದ ಅಂತನಾದರೂ ಹೇಳಿ. ಬನ್ನಿ, ಈಗ ನೋಡಿ, ನಾವು ಸೂಪರ್ಲೇಟಿವ್ ಡಿಗ್ರಿ ಇದು ಯಾವುದು? ಎಲ್ಡೆಸ್ಟ್ ಅಂತ. ಹಾಗಾಗಿ ಇದರ ಹಿಂದೆ ದಿ ಅಂತ ಬರಬೇಕು. ನಾನು ಸೆಂಟೆನ್ಸೇ ಓದ್ತಾ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಬರೀತಾ ಇದ್ದೀನಿ. ಎಲ್ಡೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಇದರ ಹಿಂದೆ THE ದ ಅಂತ ಅಥವಾ ದಿ ಅಂತ ಬರಿಬೇಕು. ಲಾಸ್ಟ್ ಒನ್ ನೋಡಿ, MLA, ಇದರ ಹಿಂದೆ ಡ್ಯಾಶ್ ಇದೆ. MLA ಅನ್ನುವಂಥದ್ದು ಅದು ಓವೆಲ್ ಸೌಂಡ್ ಆಗಿದೆ. ನಿಮಗೆ ಲೆಟರು ಕಾನ್ಸೋನೆಂಟ್ ಆದರೆ ಸೌಂಡ್ ಓವೆಲ್. MLA ಅಂತ ಅದು, ಹಾಗಾಗಿ ಹಾಗಾಗಿ ಅಲ್ಲಿ AN ಅಂತ ಬರಿಬೇಕು. ಕ್ವಶನ್ ನಂಬರ್ 12 ನೋಡೋಣ. ಪ್ರಿಪೋಸಿಷನ್ಸ್ ಇದೆ, ಆಯಿತಾ? ಡ್ಯಾಶ್ ಫ್ರೈಡೇ ಅಂತ ಇದೆ ನೋಡಿ. ಫ್ರೈಡೇ ಈ ದಿನಗಳು ಬಂದಾಗ ನಾವು ಅಲ್ಲಿ ಆನ್ ಅಂತ ಬಳಸಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಆನ್ ಫ್ರೈಡೇ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಅದರ್ ಕಾಲೇಜಸ್ ಫ್ರಮ್ ಅದರ್ ಕಾಲೇಜಸ್, ಬೇರೆ ಕಾಲೇಜಿನಿಂದ ಅಂತ ಬಂದರೆ ಫ್ರಮ್ ಅಂತ ಬರಿಬೇಕು. ನೆಕ್ಸ್ಟ್, ಇಟ್ ಬಿಗೇನ್ ಎಕ್ಸಾಕ್ಟ್ಲಿ ಡ್ಯಾಶ್ 10 AM ಅಂತ ಇದೆ. ಸಮಯ ಬಂದಾಗ ನೆನ್ಪಿಟ್ಕೊಳ್ಳಿ ಎಟ್ ಅಂತ ಬರಿಬೇಕು. ಎಟ್ ನೋಡಿ, ಈಗ ನಾನು ನಿಮ್ಗೆ ಕೇಳ್ತೀನಿ, ಎಟ್ ವಾಟ್ ಟೈಮ್ ಯು ವಿಲ್ ಬಿ ಫ್ರೀ ಅಂತ. ಸರ್, ಎಟ್ 5 PM, ಎಟ್ 10 AM, ಹೌದಲ್ವಾ? ಈ ರೀತಿಯಾಗಿ ಹೇಳ್ತೀರಾ, ಹೌದಲ್ವಾ? ಧನ್ಯವಾದಗಳು. ಐ ರಿಪೀಟ್, ಫಸ್ಟ್ ಆನ್ಸರ್ ಆನ್, ಸೆಕೆಂಡ್ ಫ್ರಮ್, ಥರ್ಡ್ ಒನ್ ಎಟ್. ನೋಡ್ರೋ, ಗಟ್ ಹೊಡೆಯೋ ಅವಶ್ಯಕತೆಯನ್ನ ಕಲಿಸ್ಕೊಟ್ಟಿದ್ದೀನಲ್ವಾ? ಬನ್ನಿ, ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಇದೆ. ನಾನು ನಿಮಗೆ ಇಷ್ಟೊಂದು ಪಾಠ ಮಾಡಿದ್ದಕ್ಕಾಗಿ ನೀವು ನನಗೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಿಲ್ವಾ? ಅದನ್ನು ನಾವು ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಇದೆಲ್ವಾ, ಅದನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಹಾಗಂದರೆ ಏನಂತೀರ ತಾವುಗಳು? ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಗಳು ಅಂತ, ಹೌದಾ? ಕಂಗ್ರ್ಯಾಚುಲೇಷನ್ ಸರ್, ಅಥವಾ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ 80 ಔಟ್ ಆಫ್ 80 ಇಂಗ್ಲೀಷಲ್ಲಿ ಬಂತು ಅಂತ ನಾಳೆ ಎಕ್ಸಾಮ್ ಆದ ತಕ್ಷಣ ಹೇಳಿದ ತಕ್ಷಣ ನಾನು ನಿಮಗೆ ಕಂಗ್ರ್ಯಾಚುಲೇಟಿಂಗ್ ಅಂತ ಹೇಳ್ತೀನಲ್ವ, ಅದೇ ಇದು, ಆಯಿತಾ? ಆಪ್ಷನ್ ಎಫ್ ಆಗಿರುತ್ತೆ ಆನ್ಸರ್ ಅದಕ್ಕೆ. ಐ ಬೆಗ್ ಯುವರ್ ಪಾರ್ಡನ್ ಸರ್. ಸರ್, ಕೆಲವೊಬ್ಬರು ಸರ್ ಕ್ವಶನ್ ಪೇಪರ್ ಕೊಟ್ಬಿಡ್ರಿ ಸರ್ PDF ಕಾಪಿ ಕೊಟ್ಬಿಡ್ರಿ ಸಾರ್ ಅಂತಿರಲ್ವ. ಐ ಬೆಗ್ ಯುವರ್ ಪಾರ್ಡನ್. ಅವಾಗ ನಾನು ಕೊಟ್ಟಿರ್ತೀನಿ, ಆದರೆ ನೀವು ಥ್ಯಾಂಕ್ ಯು ಅಂತ ಹಾಕಿರಲ್ಲ, ನಾನು ಭಾಳ ಬೇಜಾರಾಗ್ಬಿಡ್ತೀನಿ. ಅವಾಗ ನೀವು ನನ್ನ ಹತ್ರ ಅಪಾಲಜಿ ಮಾಡ್ತೀರಾ, ಕ್ಷಮೆಯನ್ನು ಕೇಳುವಂಥದ್ದು. ಐ ಬೆಗ್ ಯುವರ್ ಪಾರ್ಡನ್ ಅಂದರೆ ಕ್ಷಮೆಯನ್ನು ಕೇಳುವಂಥದ್ದಾಗಿರುತ್ತೆ, ಆಯಿತಾ? ಹಾಗಿದ್ರೆ ಅಪಾಲಜಿ ಆಪ್ಷನ್ ಇದೆಲ್ವ, ಅದು ಆನ್ಸರ್ ಅದಕ್ಕೆ. ಐ ಆಮ್ ಸಾರಿ ದಟ್ ಈಸ್ ನಾಟ್ ಪಾಸಿಬಲ್ ಅಂತ ಇದೆ. ಐ ಆಮ್ ಸಾರಿ ಅಂತ ಇದೆ ಅಲ್ವಾ? ಹಾಗಿದ್ರೆ ಇದನ್ನು ನಾವು ರೆಫ್ಯೂಸಿಂಗ್ ಪರ್ಮಿಷನ್ ಅಂತ ಕರಿತೀವಿ. ಕ್ಲಿಯರ್? ನಾಟ್ ಪಾಸಿಬಲ್ ಅಂತ ಇದೆ ಅಲ್ವಾ? ನಾಟ್ ಪಾಸಿಬಲ್ ಅಂದರೆ ರೆಫ್ಯೂಸ್ ಮಾಡೋದು, ತಿರಸ್ಕರಿಸುವುದು. ಸಿ ಯು ಲೇಟರ್. ನಾನೀಗ ನಿಮಗೆ ಈ ವಿಡಿಯೋ ಆದ ತಕ್ಷಣ ಸಿ ಯು ಲೇಟರ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾವ್ ಎ ಗುಡ್ ಡೇ ಅಂತ ನಾನು ನಿಮ್ಗೆ ಹೇಳಿದರೆ ಅದನ್ನು ನಾವು ಲೀವ್ ಟೇಕಿಂಗ್, ನಿಮ್ಮಿಂದ ನಾನು ದೂರ ಆಗ್ತಾ ಇರುವಂಥದ್ದು ಅಂತ. ಈಗ ಪಾರ್ಟ್ ಎ 20 ಮಾರ್ಕ್ಸು ಕಂಪ್ಲೀಟ್ ಆಯಿತು ಮಕ್ಕಳೇ. ಈಗ ನಾವು ಪಾರ್ಟ್ ಬಿನಲ್ಲಿದ್ದೀವಿ. ಬನ್ನಿ, 2 ಮಾರ್ಕ್ ಕ್ವಶನ್ಸು. ಮೆನ್ಷನ್ ಎನಿ 2 ಥಿಂಗ್ಸ್ ದ ಬಾಯ್ ಲವ್ಸ್ ಇನ್ ದಿ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ಈಗ ತಾನೇ ನಾನು ನಿಮಗೆ ಹೇಳಿದೆ, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಅದಕ್ಕೆ ಆನ್ಸರು ಕ್ವಶನ್ ನಂಬರ್ 2ನಲ್ಲೇ ಇರುತ್ತೆ ನೋಡಿ. 2 ಬೇಕಾದ್ರೆ ಕ್ವಶನನ್ನು ತೆಗೆದು ತಾವುಗಳು ಮತ್ತೆ ಹಿಂದೆ ಹೋಗಿ ನೋಡ್ಕೊಳ್ಳಿ, ಅದನ್ನೇ ಕಾಪಿ ಮಾಡಿ ಇಲ್ಲಿ ಬರೆಯುವಂಥದ್ದು. ಒಂದು ಬರ್ಡ್ಸ್ ಆಗಿರುತ್ತೆ, ಹಾಗೂ ಡಿಸ್ಟೆನ್ಸ್ ಹನ್ಸ್ಮ್ಯಾನು, ಇನ್ನೊಂದು ಸ್ಕೈಲಾರ್ಕ್ ಆಗಿರುತ್ತೆ, ಆಯಿತಾ? ಸಾಂಗ್ಸ್ ಆಫ್ ದಿ ಬರ್ಡ್ಸ್ ಆನ್ ಎವ್ರಿ ಟ್ರೀ ಅಂತ ಒಂದು, ಇನ್ನೊಂದು ಹಾರ್ನ್ ಆಫ್ ದಿ ಹನ್ಸ್ಮ್ಯಾನ್ ಅಂತ, ಇನ್ನೊಂದು ಸ್ಕೈಲಾರ್ಕ್ ಬರ್ಡ್ ಅಂತ. ಇದು 3 ಬರೆದ್ರೆ ಮುಗದೇ ಹೋಯಿತು. ಕ್ವಶನ್ ನಂಬರ್ 15 ಹೌ ಡೂ ದ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಆಫ್ ದಿ ಮೆಡಿಷನಲ್ ಕ್ರೀಪರ್ ಲುಕ್ ಲೈಕ್ ಅಂತ ಇದೆ. ಯಾವ ರೀತಿಯಾಗಿ ಅಲ್ಲಿ ಮೆಡಿಷನಲ್ ಕ್ರೀಪರಿನ ಲೀವ್ಸ್ಗಳು ಕಾಣ್ತಾ ಇದ್ವು ಅಂತ. ನಿಮ್ಮ ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ಪೂರ್ಣಚಂದ್ರ ತೇಜಸ್ವಿ ಬರೆದಿದ್ದಾರಲ್ವ, ಅದು ಸೆಕೆಂಡ್ ಪೇಜಲ್ಲೇ ತಾವುಗಳು ನೋಡ್ಬೋದು. ಇಟ್ ರಿಸೆಂಬಲ್ಸ್ ಅ ಬೀಟಲ್ ಲೀವ್ಸ್
ಆ್ಯಂಡ್ ಬೇರ್ ಫ್ರೂಟ್ಸ್ ಅಂತ. ಇದೇ ಆನ್ಸರ್ ಇಷ್ಟೇ, ಬೀಟಲ್ ಲೀವ್ಸ್ ಆ್ಯಂಡ್ ಬೇರ್ ಫ್ರೂಟ್ಸ್ ಅಂತ. ಯಾಕಂದರೆ ಲೀವ್ಸ್ ಹೆಂಗಿದ್ವು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಹೌ ಡೂ ದ ಲೀವ್ಸ್ ಹೇಗಿದ್ವು? ಬೀಟಲ್ ಲೀವ್ಸ್. ಆ್ಯಂಡ್ ಫ್ರೂಟ್ಸ್ ಬೇರ್ ಫ್ರೂಟ್ಸ್. ಇಷ್ಟೇ ಆನ್ಸರು. ಕ್ವಶನ್ ನಂಬರ್ 16, ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್? ಅಯ್ಯೋ ದೇವ್ರೆ, ಯಾಕೆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ? ಮೆನ್ಷನ್ ಎನಿ 2 ರೀಸನ್. ಅದರ ಕಾರಣಗಳನ್ನು ಬರೆಯಿರಿ ಅಂತ ಇದೆ. ಫಾರ್ಮರ್ ಕಮಿಟೆಡ್ ಸುಸೈಡ್ ಬಿಕಾಸ್ ಹಿಸ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್, 1 ರೀಸನ್. ಸೆಕೆಂಡ್ ರೀಸನ್ ಅಂತ ಹಾಕಿ ಏನಂತ ಬರೀಬೇಕು? ಹಿಸ್ ಡೆಟ್ ರಿಮೈನ್ಡ್, DEBT ಅಂತ ಬರೀಬೇಕು. ಆಯಿತಾ. ಕ್ವಶನ್ ನಂಬರ್ 17, ನೇಮ್ ದ ರಿವರ್ ಮೆನ್ಷನ್ ಇನ್ ದಿ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಇದೆ. ಯಾವ ರಿವರಿನ ಬಗ್ಗೆ ಅಲ್ಲಿ ಪಾಠದಲ್ಲಿ ಬಂದಿದೆ ಅಂತ? ಅದು ದಿ ರಿವರ್ ವೇದ ಅಂತ ಬರಿಬೇಕು. ಆಯಿತಾ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಹೂ ಕನ್ಸಿಡರ್ಡ್ ಇಟ್ ಆ್ಯಸ್ ಎ ಹರ್ ಪ್ಲೇಥಿಂಗ್ ಅಂತ. ಆ ರಿವರ್ ವೇದವನ್ನು ತನ್ನ ಆಟದ ವಸ್ತು, ಪ್ಲೇಥಿಂಗ್ ಅಂತ ಅಂದು ಹೇಳಿದವರು ಯಾರು ಅಂದರೆ ಗಾಡೆಸಸ್ ಹೇಳ್ಕೊಳ್ತಾಳೆ. ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, 3 ಅಂಕದ ಪ್ರಶ್ನೆಗಳು ನಾನು ಕೊಟ್ಟದ್ದು ಎಲ್ಲವೂ ಕೂಡ ಬಂದಿದೆ. ಇದಕ್ಕೆ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸಂಪೂರ್ಣವಾದ ಕೀ ಆನ್ಸರ್ಗಳನ್ನು ನಾನು ನಿಮಗೆ ನೀಡಿರ್ತೇನೆ. ಮೊದಲು ತಾವುಗಳು ನಾನು ಅಪ್ಲೋಡ್ ಮಾಡಿರುವಂಥ 1 ಶಾರ್ಟ್ ವಿಡಿಯೋ ಹಾಗೂ ಪೋಯಮಿನ ವಿಡಿಯೋ ಹಾಗೂ ಗ್ರಾಮರ್ ವಿಡಿಯೋ, ಪ್ರೋಸ್ ವಿಡಿಯೋ, ಈ 4 ವಿಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೇ ಆದರೆ 80 ಔಟ್ ಆಫ್ 80 ನಿಮಗೆ ಫಿಕ್ಸು. ಸೇಮ್ ಕ್ವಶನ್ ಪೇಪರ್ ಪ್ಯಾಟ್ರನು, ಸೇಮ್ ಬ್ಲೂ ಪ್ರಿಂಟ್ ಪ್ಯಾಟ್ರನು. ಆಯಿತಾ. ಎಲ್ಲ 4 ಅಂಕದ ಪ್ರಶ್ನೆಗಳು ನಿಮಗೆಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತವೆ ನಾನು ಅಪ್ಲೋಡ್ ಮಾಡಿರುವಂಥದ್ದು. ಪಾರ್ಟ್ ಡಿಗೆ ನಾವು ಈಗ ಹೋಗ್ತಾಯಿದ್ವಿ. ಲಾಸ್ಟ್ ಪಾರ್ಟಲ್ಲಿ ಇದ್ದೀವಿ ಕಣ್ರಿ, ಮುಗದೇ ಹೋಯಿತು ಕ್ವಶನ್ ಪೇಪರು. ಬನ್ನಿ, ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಇದೆ. ನಾನು ಇಲ್ಲೂ ಕೂಡ ಏನು ಓದಲ್ಲ ಕಣ್ರಿ, ಡೈರೆಕ್ಟಾಗಿ ಆನ್ಸರ್ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಬರೆಯೋದು ಅಂತ. ನೋಡಿ, ಈಚ್ ಅಂತ ಇದೆ. ಈಚ್ ಅಂದರೆ 1 ಅಂತ. ಹಾಗಾಗಿದ್ದರೆ ಫಸ್ಟ್ ಡ್ಯಾಶಿಗೆ ಆನ್ಸರು ಬಿಲಾಂಗ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹೂ, ನೋಡಿ ಹೂ ಅಂದರೆ ಸಿಂಗಲ್ಲು, ಹಾಗಾಗಿ ಲವ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕಂದರೆ ಇಲ್ಲಿ ಸರಳ, ಹೂ ಅಂದರೆ ಯಾರು ಅಂದರೆ ಸರಳ ಅಂದರೆ ಸಿಂಗುಲರ್ ಅಂತ. ಆಯಿತಾ. ನೆಕ್ಸ್ಟು ಏನಿದೆ, ನೀದರ್ ಶಿ ನಾರ್ ಹರ್ ಫ್ರೆಂಡ್ಸ್ ಅಂತ ಇದೆ ನೋಡಿ. ಆಯಿತಾ. ನೀದರ್ ಶಿ ನಾರ್ ಹರ್ ಫ್ರೆಂಡ್ಸ್ ಅಂತ ಹೇಳಿದರೆ ಅಲ್ಲಿ ಬಹುವಚನ ಬರುತ್ತೆ, ಹಾಗಾಗಿ ಆರ್ ಅಂತ ಯೂಸ್ ಮಾಡಬೇಕು. ಕ್ಲಿಯರ್. ನೆಕ್ಸ್ಟ್ 1 ಅಂತ ಇದೆ. 1 ಆಫ್ ದ ಬುಕ್ಸ್ ಅಂತ. ಬುಕ್ಸನ್ನು ನೋಡಬಾರ್ದು ಇಲ್ಲಿ, 1 ಆಫ್ ದ ಬುಕ್ಸ್, ಅದು 1 ಅಂತ ಇದೆ, ಹಾಗಾಗಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಬನ್ನಿ, ಈಗ ನಾವು ಅದು ಡಿಫಿಕಲ್ಟ್ ಆಗುತ್ತೆ ಅಂದವರು ಈ ಪಾರ್ಟನ್ನು ಎಕ್ಸಾಂಪಲ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ವೇಕಿಗೆ ಪಾಸ್ಟ್ ಟೆನ್ಸು ವೋಕ್ ಅಂತ, WOKE ಅಂತ. ಕ್ಲಿಯರ್. ಸೆಕೆಂಡ್ ಡ್ಯಾಶಿಗೆ ಗೋಗೆ ಪಾಸ್ಟ್ ಟೆನ್ಸು ವೆಂಟ್ ಅಂತ. ಥರ್ಡ್ ಡ್ಯಾಶಿಗೆ ಸಿಗೆ ಪಾಸ್ಟ್ ಟೆನ್ಸು ಸಾ ಅಂತ, SAW ಅಂತ. ಲಾಸ್ಟ್ 1 ಡಿಸೈಡ್ ಅಂತ ಇದೆ. ಇದಕ್ಕೆ ಆನ್ಸರು ಡಿಸೈಡೆಡ್ ಅಂತ ಸರಿಯಾದ ಉತ್ತರ. ಕ್ವಶನ್ ನಂಬರ್ 32, ಮೈ ಡಿಯರ್ ಚಿಲ್ಡ್ರನ್, ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಬನ್ನಿ, ಈಗ ನಾವು ಇದನ್ನು ನೋಡೋಣ. ಟು ದ ಮಾರ್ಕೆಟ್ ವೆಂಟ್ ಸಮ್ ಫ್ರೂಟ್ಸ್ ಆ್ಯಂಡ್ ಬ್ರಾಟ್ ಶಿ ಅಂತ ಇದೆ. ಕ್ವಶನ್ ನಂಬರ್ 32, ಇದಕ್ಕೆ ಸರಿಯಾದ ಉತ್ತರ ಶಿ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಸಮ್ ಫ್ರೂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಬಿ ಕಣ್ರಿ, ವೇ ಡಿಡ್ ಯು ಗೋ ಎಸ್ಟರ್ಡೇ ಅಂತ ಇದೆ. ಆಯಿತಾ. ಅದನ್ನು ಬರೆದ್ರೆ ಮುಗೀತು. ಇಲ್ಲಿ ಮಕ್ಕಳು ನಮ್ಮದು 0 ಮಾರ್ಕ್ಸ್ ತೆಗಿತಾ ಇದ್ದಾರೆ. ಇದನ್ನು ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಕ್ವಶನ್ ನಂಬರ್ 33, ರೀರೈಟ್ ದೆಮ್ ಅಂತ ಇದೆ. ಏನು? ಶಿ ಡೋಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇಸ್ ಅಂತ ಇದೆ. ಇಲ್ಲಿ ಏನು ತಪ್ಪು ಅಂದರೆ ವರ್ಬು ತಪ್ಪಿದೆ. ಅದು ಯಾವುದು ಅಂತ ಹೇಳಿದರೆ ಡೂ ಅಂತ ಇದೆ ಅಲ್ವೇ, ಅದನ್ನು ತಗೊಳ್ಳು ಡಸ್ ಅಂತ ಮಾಡಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಏನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಶಿ ಡಸಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇ ಅಂತ. ಕ್ವಶನ್ ನಂಬರ್ 2, ವೆನ್ ಡಿಡ್ ಯು ವೆಂಟ್ ಟು ದ ಟೌನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವೆನ್ ಡಿಡ್ ಯು. ವೆಂಟ್ ಜಾಗದಲ್ಲಿ ಗೋ ಅಂತ ಬರೆದ್ರೆ ಮುಗಿದು ಹೋಗೋದು, ಗೋ ಅಂತ ಬರೆದ್ರೆ ಮುಗೀತು. ಸರಿಯಾದ ಉತ್ತರ ಲೈನ್ ಮಾಡಿ ಬರೀರಿ. ಆಯಿತಾ. ಶಿ ಈಸ್ ಎ ಬೆಸ್ಟ್ ಪ್ಲೇಯರ್ ಅಂತ ಇದೆ. ಇಲ್ಲಿ ಎ ತಪ್ಪು, ಅಲ್ಲಿ ತಾವುಗಳು ದಿ ಅಂತ ಬರೀಬೇಕು. ಶಿ ಈಸ್ ದಿ ಬೆಸ್ಟ್ ಪ್ಲೇಯರ್. ಯಾಕೆ ಅಂದರೆ ಬೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಲಾಸ್ಟ್ 1, ಐ ವಿಲ್ ಮೀಟ್ ಯು ಆನ್ 3 PM ಅಟ್ ದ ಕೆಫೆ ಅಂತ ಇದೆ. ಇಲ್ಲಿ ಎಲ್ಲದೂ ಕೂಡ ಸರಿ ಇದೆ. ಐ ವಿಲ್ ಮೀಟ್ ಯು ಅಟ್ 3 PM ಅಂತ ಬರೀಬೇಕು. ಆಯಿತಾ. ಅಟ್ ಅಂತ ಬರಬೇಕು, ಎಲ್ಲಿ? ಆನ್ ಜಾಗದಲ್ಲಿ. ಇಷ್ಟು ಬರೆದ್ರೆ ನಿಮ್ಮದೆಲ್ಲ ಆನ್ಸರ್ಗಳು ಸರಿಯಾಗ್ತವೆ. ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಡಿಫಿಕಲ್ಟ್ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಈಸಿ ಕಣ್ರೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಾನು ಬರೆದು ಕಲಿಸಿರುವಂಥದ್ದಿದೆ, ಅದನ್ನು ನೋಡ್ಕೊಳ್ಳಿ. ಮೀನಾ ಓಪನ್ಡ್ ಸೇವಿಂಗ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಇದೆ. ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ದಿ ಡೂ ಅಂತ ಇದೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿಡ್ ಮೀನಾ ಓಪನ್ಡ್ ಎ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಐ ರಿಪೀಟ್, ಡಿಡ್ ಇಂದ ಸ್ಟಾರ್ಟ್ ಆಗುತ್ತೆ, ಆನ್ಸರಲ್ಲಿ ಓಪನ್ ಅಂತ ಬರೀಬೇಕು. ಇಷ್ಟು ನೆನ್ಪಿಟ್ಕೊಳ್ಳಿ.
ದಿ ಕಾಲೇಜ್ ಈಸ್ ಲೊಕೇಟೆಡ್ 5 ಕಿಲೋಮೀಟರ್ ಫ್ರಮ್ ಅವರ್ ಹೋಮ್ ಅಂತ ಇದೆ ಆಯಿತಾ. ಹೌ ಫಾರ್ ಅಂತ ಬರೀಬೇಕು, ಯಾಕಂದರೆ WH ಕ್ವಶನನ್ನು ಯೂಸ್ ಮಾಡಿ ಅಂತ ಅದು ಫ್ರೇಮೇ ಕ್ವಶನ್ ಅಂದರೆ. ಹೌ ಫಾರ್ ದ ಕಾಲೇಜ್ ಈಸ್ ಲೊಕೇಟ್ ಫ್ರಮ್ ಹರ್ ಹೋಮ್ ಅಂತ ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ನಂಬರ್ 3, ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ, ಭಾಳ ಈಸಿ. ಹ್ಯಾಸಂಟ್ ಶಿ ಅಂತ ಬರೀಬೇಕು, ಹ್ಯಾಸ್ ನಾಟ್ ಶಿ ಅಂತ ಕ್ವಶನ್ ಮಾರ್ಕ್. ಲಾಸ್ಟ್ ಒನ್, ಸೋನು ಆ್ಯಂಡ್ ಗೌರಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಕಾಂಪಿಟೀಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿಡ್ ದೇ ಅಂತ. ಡಿಡಂಟ್ ದೇ ಅಂತ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಡಿಡ್ ದೇ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ, ಯಾಕಂದರೆ ಕ್ವಶನ್ನು ನೆಗೆಟಿವ್ನಲ್ಲಿದೆ, ಆನ್ಸರ್ ಪಾಸಿಟಿವ್ನಲ್ಲಿ ಬರಬೇಕು, ಡಿಡ್ ದೇ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಒಂದು ನಮಗೆ ರೆಫರೆನ್ಸ್ ಅಡ್ವರ್ಟೈಸ್ಮೆಂಟನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನೂ ಚಿಕ್ಕಕ್ಕೆ ಮಾಡ್ತೀನಿ, ಯಾಕಂದರೆ ನಿಮ್ಗೆ ಗೊತ್ತಾಗಬೇಕಲ್ವಾ. ಬನ್ನಿ, ಈಗ ವೆನ್ ಡು ದ ಸಮ್ಮರ್ ಸೇಲ್ಸ್ ಬಿಗಿನ್ ಅಂತ ಇದೆ, ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ ಅವರೇ ಡೇಟ್ ಕೊಟ್ಟಿದ್ದಾರೆ. 4th ಮೇ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಬರೆದ್ರೆ ಅದೇ ಆನ್ಸರ್ ಆಗಿರುತ್ತೆ. ಕ್ಲಿಯರ್. ಎರಡನೆಯ ಪ್ರಶ್ನೆ, ದೆರ್ ಈಸ್ ಎ ಡಿಸ್ಕೌಂಟ್ ಆನ್ ಪ್ರೈಸ್ ಅಪ್ ಟು ಡ್ಯಾಶ್ ಅಂತ ಇದೆ, 70% ಡಿಸ್ಕೌಂಟ್ ಅಂತ ಬರೆಯೋದು, ನೋಡಿ ಬರೆಯೋದು. ಲಾಸ್ಟ್ ಒನ್, ನೇಮ್ ದಿ ಕಂಪನಿ ಆ್ಯಂಡ್ ಪಬ್ಲಿಷ್ಡ್ ದಿ ಅಬೌವ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ಪಬ್ಲಿಷನ್ನು ಮಾಡ್ತಾ ಇರೋರು ಯಾರು ಅಂದರೆ ಅಮೆಝಾನ್ನವರು ಅಂತ ಬರೆದ್ರೆ ಮುಗದೇ ಹೋಯಿತು ಕಣ್ರಿ. ಬನ್ನಿ ಈಗ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ರೀಅರೇಂಜ್ ದ ಫಾಲೋಯಿಂಗ್ ಆರ್ಡರ್ಸ್ ಇನ್ ದಿ ವರ್ಡ್ ಆ್ಯಸ್ ದ ಅಪಿಯರ್ ಇನ್ ದ ಡಿಕ್ಷನರಿ. ಡಿಕ್ಷನರಿನಲ್ಲಿ ಯಾವ ರೀತಿಯಾಗಿರುತ್ತೆ, ಆಲ್ಫಾಬೆಟಿಕ್ ವೈಸ್ ಇರುತ್ತೆ. ಹಾಗಾಗಿ ಫಸ್ಟ್ ಇಲ್ಲಿ ಬರೀಬೇಕಾಗಿರೋದು ಕ್ಯಾಕ್ಟಸ್ ಅಂತ, CACTUS ಅಂತ. ಸೆಕೆಂಡ್ ನಿಮಗೆ ಕ್ಯಾಮ್ರಾ ಅಂತ ಬರುತ್ತೆ. ಹೆಂಗೆ ಸರ್ ಇದು ಅಂತ ಹೇಳಿದರೆ ನೋಡಿ, ABCD ನೆನ್ಪಿಟ್ಕೊಳ್ಳಿ. ನೋಡಿ, C ಎಲ್ಲ ಸೇಮ್ ಇದೆ ಫಸ್ಟು, ನಂತರದಲ್ಲಿ A ಸೇಮ್ ಇದೆ, ನಂತರದಲ್ಲಿ A ಬರಬೇಕು ಮತ್ತು ಎಲ್ಲೂ ಇಲ್ಲ, ಥರ್ಡು B ಬರಬೇಕು, ಎಲ್ಲೂ ಇಲ್ಲ, C ಹಾಗಿದ್ರೆ ಕ್ಯಾಕ್ಟಸ್ ಅನ್ನುವಂಥದ್ದು ಫಸ್ಟ್ ಬರುತ್ತೆ. ಈ ರೀತಿಯಾಗಿ ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಲೆಟರ್ ರೈಟಿಂಗ್ ಇದೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಾರ್ಟ್ E ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಭಾಳ ಈಸಿ ಕಣ್ರಿ, ಡೈಲಾಗ್ ರೈಟಿಂಗ್ ಬರೆಯುವಂಥದ್ದು ಎಲ್ಲರೂ ಕೂಡ ಬರದೇ ಬರೀತೀರ, 100% ನನಗೂ ಕೂಡ ನಿಮ್ಮ ಮೇಲೆ ಭರವಸೆ ಇದೆ, ಯು ವಿಲ್ ಡೂ ಇಟ್. ನೆಕ್ಸ್ಟು ಈಗ ಇದನ್ನು ತುಂಬುವಂಥದ್ದು ಬಹಳ ಈಸಿ. ನೋಡಿ, ಐ ಆಮ್ ಪ್ಲಾನಿಂಗ್ ಎ ಟ್ರಿಪ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಡೆಲ್ಲಿ ಆ್ಯಂಡ್ ಆಗ್ರಾ ಅಂತ ಬರೀರಿ, ಗೋವಾ ಆ್ಯಂಡ್ ಏನಾದರೂ ಬರೀರಿ, ಮೈಸೂರು ಏನಾದರೂ ಬರೀರಿ, ಬೆಂಗಳೂರು ಆ್ಯಂಡ್ ಮೈಸೂರು, ಏನು ಬೇಕು ನಿಮಗೆ ಅದನ್ನು ಬರೀಬೋದು. ಫಸ್ಟ್ ಲೈನಲ್ಲಿ ಓದಬೇಕು, ಬರೀಬೇಕನ್ರಿ ಅಷ್ಟೇ. ಆ್ಯಂಡ್ ಡೇಟ್ಸ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಏನಾದರೂ ಬರೀರಿ ಆಯಿತಾ. ಇದು ನಿಮಗೆ ಡಿಫಿಕಲ್ಟ್ ಇದು ಕೂಡ ಅನ್ನಿಸ್ತಾ ಇದ್ದರೆ ಯಾಕೆ ಗೊತ್ತಾ, ನೋಡಿ 3ರಲ್ಲಿ ಪಾರ್ಟ್ E 3 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಬರೀಬೇಕು. ಡೈರೆಕ್ಟಾಗಿ ತಗೊಳ್ಳು ಏನು ಮಾಡಿ ಅಂದರೆ ಈ ಒಂದು ಪ್ರಶ್ನೆನೇ ಬರೆದು ಬಿಡಿ, ಯಾವುದು ರೀಅರೇಂಜ್ ಮಾಡುವಂಥದ್ದು. 4 ಲೈನ್ ಇದೆ, 4ಕ್ಕೆ 4 ಮಾರ್ಕ್ಸು, ಮೇಲೆ ಕೆಳಗಡೆ ಮಾಡಿ ಬರೆದ್ರೆ ಮುಗದೇ ಹೋಯಿತು. ವೆರಿ ಈಸಿ ಸರ್. ಕ್ಲಿಯರ್ ಮಾಡಿರ್ ಚಿಲ್ಡ್ರನ್. ಏನಾದರೂ ಡೌಟ್ ಇದ್ದಲ್ಲಿ ತಗೊಳ್ಳು ನಮಗೆ ಕಮೆಂಟ್ ಮಾಡಿ. ಅದಕ್ಕೆ ನಾವು ಬಹಳ ಜನ ಥ್ಯಾಂಕ್ ಯು ಲಾಸ್ಟಿಗೆ ಬರುತ್ತೆ ಅಂದ್ಕೊಂಬಿಟ್ಟಿರ. ಥ್ಯಾಂಕ್ ಯುಕ್ಕಿಂತ ಲಾಸ್ಟಿಗೆ ಬರುವಂಥದ್ದು ಯು ಆರ್ ವೆಲ್ಕಮ್ ಅಂತ. ನೋಡಿ ನೆನ್ಪಿಟ್ಕೊಳ್ಳಿ, ಫಸ್ಟ್ ಲೈನು ಇಲ್ಲಿ ಯಾವುದು ಬರುತ್ತೆ ಅಂದರೆ ಐ ಹ್ಯಾವ್ ಬೀನ್ ಫೀಲಿಂಗ್ ವೆರಿ ಸ್ಟ್ರೆಸ್ಡ್ ಅಬೌಟ್ ಮೈ ಎಕ್ಸಾಮ್, ಐ ಡೋಂಟ್ ನೋ ಹೌ ಟು ಮ್ಯಾನೇಜ್ ಮೈ ಟೈಮ್ ಅಂತ. ಇದು ಫಸ್ಟ್ ಲೈನಿಗೆ ಬರುತ್ತೆ. ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್, ದಟ್ ಮೇಕ್ ಎ ಸ್ಟಡಿ ಶೆಡ್ಯೂಲ್ ಆ್ಯಂಡ್ ಟೇಕ್ ಶಾರ್ಟ್ ಬ್ರೇಕ್ ಆ್ಯಂಡ್ ಸ್ಟೇ ಫೋಕಸ್ಡ್ ಅಂತ, ಅದು ಸೆಕೆಂಡ್ ಲೈನು. ಥರ್ಡ್ ಲೈನು ಥ್ಯಾಂಕ್ ಯು, ಐ ವಿಲ್ ಟ್ರೈ ಟು ಫಾಲೋ ದೀಸ್ ಸ್ಟೆಪ್ಸ್ ಅಂತ. ಫೋರ್ತ್ ಲೈನಲ್ಲಿ ಯು ಆರ್ ವೆಲ್ಕಮ್ಡ್, ರಿಮೆಂಬರ್ ಐ ಆಮ್ ಆಲ್ವೇಸ್ ಹಿಯರ್ ಇಫ್ ಯು ನೀಡ್ ಸಪೋರ್ಟ್ ಅಂತ, ಅದು ಲಾಸ್ಟ್ ಲೈನ್ ಆಗಿರಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ನಾನು ನಿಮ್ಮ ಜೊತೆಗೆ ಸದಾ ಇರ್ತೇನೆ ಆಯಿತಾ. ಸಂತೋಷವಾಗಿರಿ. ಧನ್ಯವಾದಗಳು. ನಾನು ಅಪ್ಲೋಡ್ ಮಾಡಿರುವಂಥದ್ದು ಯಾವುದೂ ನಿಮಗೆ ವೇಸ್ಟ್ ಆಗಲ್ಲ ಕಣ್ರೋ. 100% ಇಂಗ್ಲೀಷ್ ಅಂತೂ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ, ಇಷ್ಟಂತೂ ನಾನು ಹೇಳಬಲ್ಲೆ. ಗಾಡ್ ಬ್ಲೆಸ್ ಯು ಆಲ್.